ಸಂಜಯ್ ಗುಬ್ಬಿ ಅವರೇ, ವನ್ಯಜೀವಿ ತಜ್ಞರು ಅಂತ ಕರ್ನಾಟಕದಲ್ಲಿ ಮೊದಲಿಗೆ ಮೇಲ್ಪಂಕ್ತಿಯಲ್ಲಿ ಬರೋದು ನಿಮ್ಮ ಹೆಸರು. ಖಂಡಿತ ನಾನು ವನ್ಯಜೀವಿ ತಜ್ಞ ಅಲ್ಲ. ಯಾರೂ ವನ್ಯಜೀವಿ ತಜ್ಞರಾಗಲಿಕ್ಕೆ ಸಾಧ್ಯತೆನೇ ಇಲ್ಲ. ಅವನಿ ಉಳಿಸಿ ಅಂತ ಬೆಂಗಳೂರು ಟೌನ್ ಹಾಲ್ ಅಲ್ಲಿ ಹೋಗಿ ಮೇಣಬತ್ತಿ ಇಟ್ಕೊಂಡು ಸಾಕಷ್ಟು ಜನ ಗಲಾಟೆ ಮಾಡಿದ್ರು. ಆದ್ರೆ ಈ 5 ಹುಲಿ ಸತ್ತಾಗ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಟೌನ್ ಹಾಲ್ ಹತ್ರ ಗಲಾಟೆ ಮಾಡಲೇ ಇಲ್ಲ. ತುಂಬಾ ಜನ ಸ್ಟಿಕ್ಕರ್ ಹಾಕೊಂಡಿರ್ತಾರೆ, ಸೇವ್ ಬಂಡೀಪುರ್, ಸೇವ್ ಟೈಗರ್ ಅಂತ. ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ದೊಡ್ಡ ಸಾಹಿತಿಗಳ ಮಕ್ಕಳಾದ್ರೆ ವನ್ಯಜೀವಿ ಸಂರಕ್ಷಣೆಗೂ ಹೋಗ್ಬೋದು ಅನ್ನೋದು ಅವ್ರಿಗೆ ಬೆಂಬಲ ಇರುತ್ತೆ. ನಮ್ಗಂತ ಈ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಕೂಗಾಡೋ ಅಂತ ಪರಿಸರವಾದಿಗಳು ಇವ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಯಾರಿಂದ ಜಾಸ್ತಿ ಥ್ರೆಟ್ ಇರುತ್ತೆ? ಅವರು ಏನೇ ಆಗಿರಲಿ, ಅವರೊಟ್ಟಿಗೆ ಕೆಲಸ ಮಾಡೋದು ಎಷ್ಟೇ ಕಷ್ಟ ಆದ್ರೂ ನೀವು ಸಹಿಸ್ಕೊಂಡು ಅದು ಮಾಡಬೇಕು. ಅವರ ಭಾಷೆ ಅಂತ ನಾನು ಹೇಳಿದ್ರೆ ಏನು ಅಂದರೆ, ಅವ್ರಿಗೆ ಅದರಿಂದ ಏನು ಉಪಯೋಗ ಆಗುತ್ತೆ, ಅದ್ರ ವಿರುದ್ಧವಾಗಿರುವಂತಹ ಹಲವಾರು ಶಕ್ತಿಗಳು ಇರುತ್ತೆ. ಅದ್ರ ವಿರುದ್ಧ ನೀವು ಕೆಲಸ ಮಾಡಬೇಕಾಗುತ್ತೆ. ಸಂರಕ್ಷಿತ ಅರಣ್ಯ ಪ್ರದೇಶಗಳನ್ನ ಕೆಲವರು ಕೊಳ್ಳೆ ಹೊಡಿತಾರೆ ಅನ್ನೋ ಆರೋಪ ನಿರಂತರವಾಗಿದೆ. ನಮ್ಮ ರಾಜ್ಯದ ಅತಿ ಹೆಚ್ಚು ಭೂ ಒತ್ತುವರಿ ಅಥವಾ ಅರಣ್ಯ ಒತ್ತುವರಿ ಇರೋದು ಜಿಲ್ಲೆಯಲ್ಲಿ. ಥ್ರೆಟ್ ಕಾಲ್ಸ್ ಬಂದಿವ್ಯಾ? ಎಲ್ಲ ಥರ ಫೋನ್ಗಳು ಬರುತ್ತೆ. ನಿಜವಾದ ಟೆಸ್ಟ್ ಯಾವಾಗ ಬರುತ್ತೆ ಅಂದರೆ, ಆ ಬ್ಯಾಗ್ ತಂದಿಟ್ಟ ಫೋನ್ ಮಾಡಿ ಹೇಳಿದ್ರು, ಗುಬ್ಬಿ ಅವರೇ ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತೀವಿ, ನಿಮ್ಮನ್ನು ಯಾವ್ದಾರ ಒಂದು ತಪ್ಪು ಕೇಸ್ನಲ್ಲಿ ಫಿಟ್ ಮಾಡಿಬಿಡ್ತಾರೆ, ಇದೇ ಪದ ಉಪಯೋಗಿಸ್ತಾರೆ. ಸಾಕಷ್ಟು ಅಲ್ಲಿ ಕಳ್ಳಬೇಟೆ ನಡೀತಾರೆ. ಅದನ್ನೆಲ್ಲ ಅವ್ರ ಗಮನಕ್ಕೆ ತಂದಿದ್ದೆ ಅಂತ ಹೇಳಿ ಅವ್ರಿಗೆ ಬಹಳ ಕೋಪ ಆಯಿತು. ಈ ಪರಿಸರವಾದಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವರು ಸಹ ಅವರೊಟ್ಟಿಗೆ ಕೈ ಜೋಡಿಸಿದ್ರು. ಮತ್ತೆ ಅಲ್ಲಿ ಇನ್ನೊಬ್ರು ಇದ್ರು, ಸ್ಥಳೀಯ ಒಬ್ಬರು ರಾಜಕೀಯವರು, ಈ ಗುಬ್ಬಿ ಅವರು ಇಲ್ಲಿದ್ರೆ ಒಳ್ಳೇದಲ್ಲ ಅಂತ ಹೇಳಿದ್ರು. ಬೆಂಗಳೂರಿನ ಬನಶಂಕರಿ, ರಾಜರಾಜೇಶ್ವರಿ ನಗರ ಅದನ್ನೆಲ್ಲ ತೆಗೆದು ಕಾಡು ಮಾಡೋಕ್ಕೆ ಹೋಗ್ತೀರಾ ನೀವು? ಬೆಂಗಳೂರಿನಲ್ಲಿ ಒಂದು ಶಾಲೆಯಲ್ಲಿ ಒಂದು ಚಿರತೆ ಕಚ್ಚಿ 2 ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿದೆ ಈಗ.